ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋನಲ್ಲಿ ನಿಮಗೆ ಸ್ಪೆಷಲ್ ಎಂಟ್ರಿ ದರ್ಶನ ಅಂದರೆ 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಬಗ್ಗೆ ಮಾಹಿತಿ ಕೊಡ್ತೀವಿ. ಸಾಕಷ್ಟು ಟಿಕೆಟ್ಸ್ಗಳು ತಿರುಮಲದಲ್ಲಿ ರಿಲೀಸ್ ಆಗುತ್ತೆ. ಅದರಲ್ಲಿ ಕೆಲವೊಂದು ಫಸ್ಟ್ ಡೋರ್ ಸೇವೆಗಳಾಗಿರುತ್ತೆ, ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಆಗಿರುತ್ತೆ, ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಆಗಿರುತ್ತೆ, ಹಾಗೆ ಉತ್ಸವ ಮೂರ್ತಿಗಳಿಗೆ ನಡೆಸೋ ಆರ್ಜಿತ ಸೇವಾ ಟಿಕೆಟ್ಗಳಾಗಿರುತ್ತೆ. ಆದರೆ ಸಾಕಷ್ಟು ಜನ ತಿರುಮಲದಲ್ಲಿ ಇಷ್ಟಪಡುವ ಟಿಕೆಟ್ಸ್ ಯಾವುದು ಅಂದರೆ ಅದು 300 ರೂಪೀಸ್ ಪ್ರತ್ಯೇಕ ಪ್ರವೇಶ ದರ್ಶನ. ಅದನ್ನು ಸ್ಪೆಷಲ್ ಎಂಟ್ರಿ ದರ್ಶನ ಅಂತ ಕರೀತಾರೆ. ಯಾಕೆಂದರೆ ಇದು ತಿರುಮಲದಲ್ಲಿ ತುಂಬಾ ಫೇಮಸ್. ಮುಂಚೆ ನಮಗೆ 50 ರೂಪೀಸ್ ಟಿಕೆಟ್ ಅಂತ ಇತ್ತು. ಈಗ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಬರೀ ಈಗ 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ಸ್ ಇದೆ. ಈ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ಸ್ ಇದೆಯಲ್ಲ, ಅದು ಬಲ್ಕಲ್ಲಿ ಬುಕ್ ಮಾಡ್ಬೋದು. ಒಂದು ಲಾಗಿನ್ನಲ್ಲಿ ನಮಗೆ 6 ಜನದ ತನಕ ಬುಕ್ ಮಾಡ್ಬೋದಾಗಿರುತ್ತೆ. ಹಾಗಾಗಿ ಕುಟುಂಬ ಸಮೇತರಾಗಿ ಬಂದು ತಿಮ್ಮಪ್ಪನ ದರ್ಶನ ಮಾಡ್ಕೊಳ್ಬೇಕು ಅಂದರೆ 6 ಜನದ ಬುಕ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಲ್ವಾ. ಎಲ್ಲರೂ ಈ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡ್ಬರ್ತಾರೆ. ಹಾಗಾಗಿ ತಿರುಮಲದಲ್ಲಿ ಇದನ್ನು ತುಂಬ ಟಿಕೆಟ್ಸ್ನ ಬಿಡ್ತಾರೆ. ಸುಮಾರು ಒಂದು 4.5 ಇಂದ 5 ಲಕ್ಷ ಟಿಕೆಟ್ಸ್ ತನಕ ಪ್ರತಿ ತಿಂಗಳು ಬಿಡ್ತಾರೆ. ಹಾಗಂತ 4.5 ಲಕ್ಷ ಇದೆ ಆರಾಮಾಗಿ ಬುಕ್ ಮಾಡ್ಕೊಳ್ಬೋದು ಅಂತ ಎಲ್ಲ ತಿಳ್ಕೊಳಕ್ಕಾಗೋದಿಲ್ಲ. ತುಂಬ ಫಾಸ್ಟಾಗಿ 300 ರೂಪೀಸ್ ಟಿಕೆಟ್ ಕೂಡ ಖಾಲಿ ಆಗುತ್ತೆ. ಹಾಗಾಗಿ ನೀವೇನಾದರೂ ಈ ಟಿಕೆಟ್ನ ಬುಕ್ ಮಾಡ್ಕೋಬೇಕು ಅಂದರೆ ಪ್ರಸ್ತುತ ನಮಗೆ ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಾ ಇದ್ದಾರೆ. ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟ, ನವೆಂಬರ್ 1ನೇ ತಾರೀಕಿನಿಂದ 30ನೇ ತಾರೀಕು ತನಕ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಾ ಇದ್ದಾರೆ. ಈ ನವೆಂಬರ್ ತಿಂಗಳ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳನ್ನ ನಮಗೆ ಆಗಸ್ಟ್ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ನೀವು 10 ಗಂಟೆಗೆ ರಿಲೀಸ್ ಮಾಡೋದ್ರಿಂದ 9:55ಕ್ಕೆ ಲಾಗಿನ್ ಆಗಿ 10 ಗಂಟೆಗೆ ಕರೆಕ್ಟಾಗಿ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. 9:50ಕ್ಕೆ ನಿಮ್ಮ OTPನ ಎಂಟರ್ ಮಾಡಿಬಿಟ್ಟು ರೆಡಿಯಾಗಿರಬೇಕು. 10 ಗಂಟೆ ಕರೆಕ್ಟಾಗಿ ನೀವು ಸ್ಕ್ರೀನ್ ರಿಫ್ರೆಶ್ ಮಾಡಿದ್ರೆ ನಿಮಗೆ 1 ತಿಂಗಳ ಕಂಪ್ಲೀಟ್ ಕೋಟ ಬ್ಲೂನಲ್ಲಿರುತ್ತೆ, ಅದೆಲ್ಲ ಗ್ರೀನಿಗೆ ಕನ್ವರ್ಟ್ ಆಗುತ್ತೆ. ಗ್ರೀನ್ ಅಂದರೆ ಅವೈಲಬಲ್ ಅಂತ. ಒಂದು ದಿನಕ್ಕೆ ನಿಮಗೆ ಡಿಫರೆಂಟ್ ಸ್ಲಾಟ್ಸ್ನಲ್ಲಿ ಜನರಲ್ ಆಗಿ ದರ್ಶನ ಇರುತ್ತೆ. ಜನರಲ್ ಆಗಿ ನಮ್ಗೆ ಹೇಗಿರುತ್ತೆ ಅಂದರೆ ಮಧ್ಯಾಹ್ನ 1 ಗಂಟೆಯಿಂದ ದರ್ಶನದ ಟಿಕೆಟ್ಸ್ಗಳು ಅವೈಲಬಲ್ ಇರ್ತಾ ಇತ್ತು. ಮುಂಚೆ ಎಲ್ಲ 1 ಗಂಟೆ ತನಕ ಅವೈಲಬಲ್ ಇರ್ತಿತ್ತು. ಯಾಕೆಂದರೆ ನಮಗೆ ಸುಮಾರು 12 ಗಂಟೆ ತನಕ VIP ಬ್ರೇಕ್ ದರ್ಶನ ಇತ್ತು. ಇವಾಗ VIP ಬ್ರೇಕ್ ದರ್ಶನ ಚೇಂಜಸ್ ಆಗುತ್ತೆ. ಹಾಗಾಗಿ ನಮಗೆ ಇನ್ನೂ ಬೇಗ ಸ್ಲಾಟ್ಸ್ ಬಿಡುವ ಚಾನ್ಸಸ್ ಕೂಡ ಇರುತ್ತೆ. ನೋಡೋಣ ಯಾವ್ಯಾವ ಸ್ಲಾಟ್ ಬಿಡ್ತಾರೆ ಅಂತ. ಈಗ VIP ದರ್ಶನ ಬಂದ್ಬಿಟ್ಟು ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಒಂದು ಸ್ಲಾಟ್ ಇದೆ, ಮತ್ತು 4:15ಗೆ ಒಂದು ಸ್ಲಾಟ್ ಇದೆ. ಹಾಗಾಗಿ ಅದು ಡಿವೈಡ್ ಆಗಿರೋದ ಕಾರಣ ಇನ್ನು ಮುಂಚೆ ಟಿಕೆಟ್ಸ್ ಸ್ಲಾಟ್ ಬಿಡುವ ಸಾಧ್ಯತೆ ಕೂಡ ಇರುತ್ತೆ. 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ, ರಾತ್ರಿ 11 ಗಂಟೆ ತನಕ ವಿವಿಧ ಸ್ಲಾಟ್ ಇರುತ್ತೆ. ಒಂದರಲ್ಲಿ 1500 ಇಂದ 2000 ಟಿಕೆಟ್ಸ್ ತನಕ ಇರುತ್ತೆ. ನೀವು ಲಾಗಿನ್ ಆದಾಗ ಈಗ ಪ್ರಸ್ತುತ ಯಾವುದೋ ಒಂದು ಡೇಟ್ ಬೇಕು ಅಂತ ಅಂದ್ಕೊಳ್ಳಿ. ಆ ಡೇಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಸ್ಲಾಟ್ನಲ್ಲಿ ಅತಿ ಹೆಚ್ಚು ಟಿಕೆಟ್ ಇರುತ್ತೋ ಆ ಸ್ಲಾಟ್ನ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ದರ್ಶನದ ಟಿಕೆಟ್ಗಳು ಸಿಗುವ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನಿಮ್ಮದ್ರಲ್ಲಿ ಯಾವ ಸ್ಲಾಟ್ ಜಾಸ್ತಿ ಇರುತ್ತೋ ಆ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಈಗ ನೀವು ಮಧ್ಯಾಹ್ನ 2 ಗಂಟೆಗೆ ನೀವು ದರ್ಶನಕ್ಕೆ ಹೋಗಬೇಕು, ಬಟ್ 4 ಗಂಟೆದಿದೆ ಅಂದರೆ ನೀವು 2 ಗಂಟೆಗೆ ಹೋದ್ರೂ ನಡೆಯುತ್ತೆ, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. 4 ಗಂಟೆಯಲ್ಲಿ ನಿಮಗೆ ಅತಿ ಹೆಚ್ಚು ಸ್ಲಾಟಲ್ಲಿ ಟಿಕೆಟ್ ಸಿಕ್ತು ಅಂದರೆ ಆ ಸ್ಲಾಟ್ನ ನೀವು ಬುಕ್ ಮಾಡ್ಕೊಳ್ಳಿ, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಹಾಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತವಾಗಿರುತ್ತೆ. ಪೋಷಕರ ಜೊತೆ ನೇರವಾಗಿ ಹೋಗ್ಬೋದು. ಒಮ್ಮೆ ಟಿಕೆಟ್ನ ನೀವು ಬುಕ್ ಮಾಡಿಕೊಂಡ್ರೆ ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೂ ಆಗೋದಿಲ್ಲ, ಪೋಸ್ಟ್ಪೋನ್ ಮಾಡೋದಕ್ಕೂ ಆಗೋದಿಲ್ಲ. ಅದು ಕನ್ಫರ್ಮ್ ಆಗಿರುತ್ತೆ. ಈಗ ಒಬ್ರದ್ದು ಯಾರ್ದೋ ಟಿಕೆಟ್ ಬುಕ್ ಮಾಡಿರ್ತೀರಾ, ಅವ್ರ ಬದಲು ಇನ್ನೊಬ್ರನ್ನ ಕರ್ಕೊಂಡು ಹೋಗ್ಬೋದು ಅಂತ ಸಾಕಷ್ಟು ಜನ ಕೇಳ್ತಿರ್ತೀರಾ. ಬಟ್ ಒಬ್ಬರ ಹೆಸರಲ್ಲಿ ನೀವು ಯಾರು ಆಧಾರ್ ನಂಬರ್ನ ಕೊಟ್ಟಿರ್ತೀರಾ ಅವರೇ ಹೋಗಬೇಕಾಗತ್ತೆ, ಮತ್ತೆ ಬೇರೆಯವ್ರನ್ನ ಅಲೋ ಮಾಡೋದಿಲ್ಲ. ಇದರಲ್ಲಿ ಒಮ್ಮೆ ಟಿಕೆಟ್ಸ್ನ ರಿಲೀಸ್ ಮಾಡಿದ ತಕ್ಷಣ ನಿಮ್ಮ ಜನರಲ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ನಿಮ್ಮ ಇಮೇಲ್ ID ಆಗಿರ್ಬೋದು, ಊರು, ಸ್ಟೇಟ್ ಎಲ್ಲ ಡೀಟೇಲ್ಸ್ನ ಕೇಳುತ್ತೆ. ಅದಾದ ನಂತರ ನಮಗೆ ಪಿಲಿಗ್ರಿಮ್ ಡೀಟೇಲ್ಸ್ ಅಂತ ಇರುತ್ತೆ. ಆ ಪಿಲಿಗ್ರಿಮ್ ಡೀಟೇಲ್ಸ್ನ ನೀವು ಎಂಟರ್ ಮಾಡುವಾಗ ತುಂಬ ಹುಷಾರಾಗಿರ್ಬೇಕಾಗತ್ತೆ. ನಿಮ್ಮ ಹೆಸರು, ನಿಮ್ಮ ಏಜ್, ಹಾಗೆ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಇರಬೇಕಾಗತ್ತೆ. ಹಾಗೆ ನೀವು ಇನ್ನೂ ಒಂದು ಮಾಹಿತಿ ಏನಂದರೆ ನಿಮಗೆ ಮಿನಿಮಮ್ 1 ತಿಂಗಳು ಗ್ಯಾಪ್ ಇರಬೇಕಾಗತ್ತೆ. 1 ಟಿಕೆಟಿಂದ ಇನ್ನೊಂದು ಟಿಕೆಟ್ಗೆ 1 ತಿಂಗಳು ಗ್ಯಾಪ್ ಇರಬೇಕಾಗತ್ತೆ. ಹಾಗೆ ಇನ್ನು ವೈಕುಂಠ ಏಕಾದಶಿ ಕೂಡ ಬರ್ತಾ ಇದೆ. ಡಿಸೆಂಬರ್ನಲ್ಲಿ 30 ವೈಕುಂಠ ಏಕಾದಶಿ, ಡಿಸೆಂಬರ್ 30 ವೈಕುಂಠ ಏಕಾದಶಿ ಇರುತ್ತೆ. ನೀವೇನಾದರೂ ಏಕಾದಶಿ ಅಥವಾ ದ್ವಾದಶಿ ದಿನ ಹೋಗಬೇಕು ಅಂದರೆ 28ನೇ ತಾರೀಕಿನ ನಂತರ ನವೆಂಬರ್ ತಿಂಗಳಲ್ಲಿ ಟಿಕೆಟ್ನ ನೀವು ಬುಕ್ ಮಾಡ್ಕೊಳ್ಬೇಡಿ. ಯಾಕೆಂದರೆ ವೈಕುಂಠ ದ್ವಾರ ದರ್ಶನಕ್ಕೆ ನಿಮ್ಗೆ ಅವಾಗ ಅವಕಾಶ ಇರೋದಿಲ್ಲ. ಇದೆಲ್ಲ ಪ್ರತ್ಯೇಕ ಪ್ರವೇಶ ದರ್ಶನದ ಬಗ್ಗೆ ಮಾಹಿತಿ. ಈಗ ಮುಂದಿನ ಮಾಹಿತಿ ಏನು ಅಂದರೆ ನಿಮಗೆ ಅಕಾಮಿಡೇಷನ್ ತುಂಬ ಜನ ಕೇಳ್ತಿರ್ತಾರೆ. ತಿರುಮಲದ ಅಕಾಮಿಡೇಷನ್ ಕೂಡ ರಿಲೀಸ್ ಮಾಡ್ತಿದ್ದಾರೆ. ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಾ ಇದ್ದಾರೆ. ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾ ಬಂದ್ಬಿಟ್ಟು ಇದೇ ಆಗಸ್ಟ್ 25ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ನಿಮಗೆ 3-4 ಆಪ್ಷನ್ಸ್ ಇರುತ್ತೆ. ಒಂದು ತಿರುಪತಿ ಅಂತ ಇರುತ್ತೆ, ಒಂದು ತಿರುಮಲ ಅಂತ ಇರುತ್ತೆ, ಒಂದು ತಲಕೋಣ ಅಂತ ಇರುತ್ತೆ, ಇನ್ನೊಂದು ಒಂಟಿಮೆಟ್ಟ ಅಂತ ಇರುತ್ತೆ. ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ತಿರುಪತಿ ಅಥವಾ ತಿರುಮಲದಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ತಿರುಪತಿ ಅಂದರೆ ಅದು ಕೆಳಗಿನ ತಿರುಪತಿ ಬೆಟ್ಟದ ಕೆಳಗಡೆ ಏನಿದೆ ನಗರ ಇದೆಯಲ್ಲ ಅದನ್ನು ತಿರುಪತಿ ಅಂತ ಕರೀತಾರೆ. ಬೆಟ್ಟದ ಮೇಲೆ ತಿರುಮಲ ಅಂತ ಕರೀತಾರೆ.
ನೀವೇನಾದರೂ ಬೆಟ್ಟದ ಮೇಲೆ ಸ್ಟೇ ಮಾಡಬೇಕು ಅಂದರೆ ತಿರುಮಲಾನ ಸೆಲೆಕ್ಟ್ ಮಾಡ್ಕೋಬೇಕು. ಈ ತಿರುಮಲ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಮಿನಿಮಮ್ ನೀವು 2 ಟಿಕೆಟ್ ಯಾವ್ದಾನ ಬುಕ್ ಮಾಡಿರಲೇಬೇಕಾಗತ್ತೆ. 2 ಟಿಕೆಟ್ ಅಂದರೆ ಒಂದೇ ಟಿಕೆಟ್ನಲ್ಲಿ ಇಬ್ಬರ ಹೆಸರಾದರೂ ಇರಬೇಕಾಗತ್ತೆ. ಅಂಥವರಿಗೆ ಮಾತ್ರ ಅಕಾಮಿಡೇಷನ್ ಅನ್ನೋದು ಎನೇಬಲ್ ಆಗುತ್ತೆ. ಸಿಂಗಲ್ ಪರ್ಸನ್ ಏನಾದರೂ ನೀವು 300 ರೂಪೀಸ್ ಟಿಕೆಟ್ ಆಗಿರ್ಬೋದು, ಅಂಗ ಪ್ರದಕ್ಷಿಣಾ ಟಿಕೆಟ್ ಆಗಿರ್ಬೋದು ಬುಕ್ ಮಾಡ್ಕೊಂಡಿದ್ರೆ ನಿಮಗೆ ಅಕಾಮಿಡೇಷನ್ ಬುಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ನಿಮಗೆ ಅಕಾಮಿಡೇಷನಲ್ಲಿ ವಿವಿಧ ಕ್ಯಾಟಗರಿ ಇರುತ್ತೆ. ಒಂದು 100 ರೂಪೀಸ್ ರೂಮ್ ಇರುತ್ತೆ, ಇನ್ನೊಂದು 1000 ರೂಪೀಸ್ ರೂಮ್ ಇರುತ್ತೆ, ಇನ್ನೊಂದು 1500 ರೂಪೀಸ್ ರೂಮ್ ಇರುತ್ತೆ. ನಿಮಗೆ 100 ರೂಪೀಸ್ ರೂಮ್ಗೆ 500 ರೂಪೀಸ್ ಕಾಷನ್ ಡೆಪಾಸಿಟ್ ಕಟ್ಟಬೇಕಾಗುತ್ತೆ. ಟೋಟಲ್ 600 ರೂಪೀಸ್ ಅಮೌಂಟ್ನ ನೀವು ಪೇ ಮಾಡಬೇಕಾಗಿರುತ್ತೆ. ಈ ಕಾಷನ್ ಡೆಪಾಸಿಟ್ ಬಂದ್ಬಿಟ್ಟು ನಿಮ್ಮ ರೂಮ್ನ ವೆಕೇಟ್ ಆದ ನಂತರ ನಿಮಗೆ ಅದು ರಿಟರ್ನ್ ನಿಮ್ಮ ಅಕೌಂಟಿಗೆ ವಾಪಸ್ ಬರುತ್ತೆ. 1000 ರೂಪೀಸ್ ರೂಮ್ಗೆ 1000 ರೂಪೀಸ್ ಕಾಷನ್ ಡೆಪಾಸಿಟ್ ಆಗಿರುತ್ತೆ, 1500 ರೂಪೀಸ್ ರೂಮ್ಗೆ 1500 ರೂಪೀಸ್ ಕಾಷನ್ ಡೆಪಾಸಿಟ್ ಆಗಿರುತ್ತೆ. ತಿರುಪತಿನಲ್ಲಿ ಕೂಡ ನಿಮಗೆ ವಿವಿಧ ಬಗೆಯ ರೂಮ್ಸ್ಗಳಿದೆ. ಕೆಲವು ರೂಮ್ಸ್ ಏನಿದೆ ಯಾರು ಟಿಕೆಟ್ಸ್ನ ರಿಸರ್ವ್ ಮಾಡಿರ್ತಾರೋ ಆನ್ಲೈನಲ್ಲಿ ಅವರಿಗೆ ಮಾತ್ರ ಸ್ಪೆಷಲ್ ಆಗಿರುತ್ತೆ. ಅದರಲ್ಲಿ ಯಾವ್ದು ಅಂದರೆ ಶ್ರೀನಿವಾಸಂ ಕಾಂಪ್ಲೆಕ್ಸ್ ಆಗಿರ್ಬೋದು, ವಿಷ್ಣು ನಿವಾಸಂ ಕಾಂಪ್ಲೆಕ್ಸ್ ಆಗಿರ್ಬೋದು, ಹಾಗೆ ಮಾಧವ ನಿಲಯಂ ಆಗಿರ್ಬೋದು. ಈ ಎಲ್ಲ ಸೆಂಟರ್ಗಳಲ್ಲಿ ನಿಮಗೆ ಟಿಕೆಟ್ಸ್ನ ಬುಕ್ ಮಾಡಿದರೆ ಮಾತ್ರ ನಿಮಗೆ ಅಕಾಮಿಡೇಷನ್ ಸಿಗುತ್ತೆ. ಇನ್ನು ನೀವು ಯಾವುದೇ ರೀತಿ ಟಿಕೆಟ್ಸ್ನ ಬುಕ್ ಮಾಡಿಲ್ಲ, ಆನ್ಲೈನಲ್ಲಿ ಅಕಾಮಿಡೇಷನ್ ಬೇಕು ಅಂದರೆ ತೋಲಪ್ಪ ಗಾರ್ಡನ್ಸ್ನಲ್ಲಿ ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಇಲ್ಲೂ ಕೂಡ ತುಂಬ ಲಿಮಿಟೆಡ್ ರೂಮ್ಸ್ ಇರುತ್ತೆ, ತುಂಬ ಫಾಸ್ಟ್ ಆಗಿ ಖಾಲಿ ಆಗುತ್ತೆ. ಹಾಗೆ ಇನ್ನೂ ಒಂದು ಮಾಹಿತಿ ಏನಂದರೆ, ನೀವು ರೂಮ್ನ ಬುಕ್ ಮಾಡ್ಕೊಳ್ಳುವಾಗ ನಿಮಗೆ ಕೆಲವು ಸ್ಲಾಟ್ಸ್ಗಳು ಬರುತ್ತೆ. ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆಗೆ ಮೊದಲನೇ ಸ್ಲಾಟ್ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಗೆ 2ನೇ ಸ್ಲಾಟ್ ಇರುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆಗೆ 3ನೇ ಸ್ಲಾಟ್ ಇರುತ್ತೆ. ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆಗೆ 4ನೇ ಸ್ಲಾಟ್ ಇರುತ್ತೆ. ಈ 4 ಸ್ಲಾಟ್ಗಳಲ್ಲಿ ನೀವು ತಿರುಪತಿ ಅಥವಾ ತಿರುಮಲ ಯಾವ ಟೈಮಿಗೆ ರೀಚ್ ಆಗ್ತೀರೋ ಅದೇ ಸ್ಲಾಟ್ನಲ್ಲಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನೀವು 1 ನಿಮಿಷ ತಡವಾಗಿ ಬಂದ್ರೂ ನಿಮಗೆ ರೂಮ್ ಅನ್ನೋದು ಆಟೋಮೆಟಿಕಲಿ ಕ್ಯಾನ್ಸಲ್ ಆಗೋಗುತ್ತೆ. ಹಾಗಾಗಿ ನೀವು ಯಾವ ಟೈಮಿಗೆ ಕರೆಕ್ಟಾಗಿ ತಿರುಮಲ ಅಥವಾ ತಿರುಪತಿ ರೀಚ್ ಆಗ್ತಿರೋ ಆ ಟೈಮಿಗೆ ಕರೆಕ್ಟಾಗಿ ನೀವು ಅಕಾಮಿಡೇಷನ್ನ ಬುಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗೆ ನಿಮಗೆ ತಿರುಪತಿ ಅಥವಾ ತಿರುಮಲದಲ್ಲಿ ಅಕಾಮಿಡೇಷನ್ ಸಿಕ್ಲಿಲ್ಲ ಅಂದರೆ ನಿಮಗೆ ಉಚಿತ ಲಾಕರ್ಗಳು ಕೂಡ ಅವೈಲೇಬಲ್ ಇರುತ್ತೆ. ತಿರುಮಲದಲ್ಲಿ ಅದನ್ನು PAC ಅಂತ ಕರೀತಾರೆ, ಪಿಲಿಗ್ರಿಮ್ ಅಮ್ಯುನಿಟಿ ಸೆಂಟರ್ ಅಂತ. ಅದರಲ್ಲಿ ಮಾಧವ ನಿಲಯಂ ಇದೆ, ಯಾತ್ರಿ ಸದನ್ ಇದೆ, PAC ಅಂತ ಕರೀತಾರೆ, ಪಿಲಿಗ್ರಿಮ್ ಅಮ್ಯುನಿಟಿ ಸೆಂಟರ್. PAC 1, 2, 3, 4 ಆ ಥರ ವಿವಿಧ ರೀತಿಯ PACಗಳಿರುತ್ತೆ. ನೀವು ತಿರುಮಲದ CRO ಆಫೀಸ್ಗೆ ಹೋದರೆ ಅಲ್ಲಿ ಡಿಸ್ಪ್ಲೇನಲ್ಲಿ ಬೋರ್ಡ್ ಹಾಕಿರ್ತಾರೆ ಯಾವ PACನಲ್ಲಿ ಎಷ್ಟೆಷ್ಟು ಲಾಕರ್ ಅವೈಲೇಬಲ್ ಇದೆ ಅಂತ. ಅದನ್ನು ನೋಡಿಕೊಂಡು ನೀವು ನೇರವಾಗಿ ಆ PACಗೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ನ ತೋರಿಸ್ಬಿಟ್ಟು ಲಾಕರ್ನ ತೆಗೆದುಕೊಳ್ಬೋದಾಗಿರುತ್ತೆ. ಈ ಲಾಕರ್ ತೆಗೆದುಕೊಳ್ಳುವಾಗ ನಿಮಗೆ ಸಿಂಗಲ್ ಪರ್ಸನ್ ಇದ್ರೂ ಕೂಡ ನಿಮಗೆ ಲಾಕರ್ನ ಅಲಾಟ್ ಮಾಡ್ತಾರೆ, ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಇನ್ನು ಸಾಕಷ್ಟು ಜನ ಕೇಳೋ ಪ್ರಶ್ನೆ ಏನಂದರೆ, ನಮಗೆ 2 ಡೇಸಿಗೆ ರೂಮ್ ಬೇಕು, ನಾವು ಏನು ಮಾಡಬೇಕು ಅಂತ. 2 ಡೇಸಿಗೆ ರೂಮ್ಗೆ ತಿರುಮಲದಲ್ಲಿ ನೀವು ಬುಕ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ, 1 ಡೇಗೆ ಬುಕ್ ಮಾಡ್ಕೋಬೇಕು. ನೀವು ಸಬ್ ಎನ್ಕ್ವೈರಿ ಆಫೀಸ್ನಲ್ಲಿ ನಿಮ್ಮ ಕೀನ ಇಸ್ಕೊಳ್ಬೇಕಾಗತ್ತೆ. ನೀವು ಎಲ್ಲಿ ಕೀ ಇಸ್ಕೋತೀರೋ ಅಲ್ಲೇ ಹೋಗ್ಬಿಟ್ಟು ನೀವು ನೆಕ್ಸ್ಟ್ ಡೇ ಹೋಗಿ ನಮಗೆ ಅಕಾಮಿಡೇಷನ್ನ ಎಕ್ಸ್ಟೆನ್ಷನ್ ಬೇಕು ಅಂದರೆ ಅವರೇ ಎಕ್ಸ್ಟೆನ್ಷನ್ ಮಾಡಿಕೊಡ್ತಾರೆ, ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ನೀವು ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ತಿರುಮಲದಲ್ಲಿ ರೂಮ್ನಲ್ಲಿ ಇರ್ಬೋದಾಗಿರುತ್ತೆ. ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಈ ಅಕಾಮಿಡೇಷನ್ನ ಹೇಗೆ ಬುಕ್ ಮಾಡ್ಕೊಳ್ಬೇಕು, ರೂಮ್ನ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ನೋಡೋಣಂತೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋದ ನಂತರ ನಾವಿಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೊಬೈಲ್ಗೆ OTP ಬಂದಿರುತ್ತೆ, ಅದನ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. OTPನ ಎಂಟರ್ ಮಾಡಿದ್ಮೇಲೆ ಲಾಗಿನ್. ಈಗ ನಾವು 300 ರೂಪೀಸ್ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸಲ್ಲಿ ಸ್ಪೆಷಲ್ ಎಂಟ್ರಿ ದರ್ಶನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ನೋಡಿ, ಆನ್ಲೈನ್ ಸರ್ವಿಸಸಲ್ಲಿ ನಮಗೆ ಈ ಒಂದು ಆಪ್ಷನ್ ಕಾಣಿಸ್ತಿದೆ, ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅವೈಲಬಿಲಿಟಿ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆಗಿದ ತಕ್ಷಣ ನಮ್ಗೆ ಈಗ ಪ್ರಸ್ತುತ ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಿದ್ದಾರೆ. ಸೊ ಕರೆಕ್ಟ್ 10 o'clockಗೆ ಇಲ್ಲಿ ನೀವು ಈ ಕ್ಯಾಲೆಂಡರ್ ಅಲ್ಲಿ ಪ್ರತಿಯೊಂದು ಡೇಟ್ ಕೂಡ ಗ್ರೀನ್ ಅಂದ್ರೆ ಅವೈಲೇಬಲ್ ಅಲ್ಲಿ ನೋಡ್ತೀರಾ. ಸೊ ನಿಮ್ಗೆ ಯಾವ ಡೇಟ್ಗೆ ದರ್ಶನ ಬುಕ್ ಮಾಡ್ಕೋಬೇಕು ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಂಬರ್ ಆಫ್ ಟಿಕೆಟ್ಸ್ ಅಂತ ಇಲ್ಲೊಂದು ಆಪ್ಷನ್ ಇರುತ್ತೆ. ನೀವು ಎಷ್ಟು ಜನಕ್ಕೆ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. 2ಗ 3ಗ ಮಿನಿಮಮ್ ನೀವು ಒಬ್ರಿಗೆ ಬುಕ್ ಮಾಡ್ಕೋಬಹುದು, ಮ್ಯಾಕ್ಸಿಮಮ್ 6 ಜನಕ್ಕೆ ಇಲ್ಲಿ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ನೀವು ಇಲ್ಲಿ ಆ ಒಂದು ನಂಬರ್ನ ಸೆಲೆಕ್ಟ್ ಮಾಡ್ಕೊಬೇಕು. ಅದಾದ ನಂತರ ಸ್ಲಾಟ್ಸ್ ಇರುತ್ತೆ. ಈ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ಸ್ ಅಲ್ಲಿ ನಮಗೆ ಸಾಕಷ್ಟು ಸ್ಲಾಟ್ಸ್ ನ ರಿಲೀಸ್ ಮಾಡ್ತಾರೆ. ಮಧ್ಯಾಹ್ನ 1 ಗಂಟೆಯಿಂದ ಹಿಡಿದು ರಾತ್ರಿ 11 ಗಂಟೆ ತನಕ ಸ್ಲಾಟ್ಸ್ ಇರುತ್ತೆ. ಯಾವ ಸ್ಲಾಟ್ ಅಲ್ಲಿ ನಂಬರ್ ಆಫ್ ಟಿಕೆಟ್ಸ್ ಜಾಸ್ತಿ ಇರುತ್ತೆ ಆ ಒಂದು ಸ್ಲಾಟ್ ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಕೊಡಿ. ನೀವು ತುಂಬಾನೇ ಫಾಸ್ಟ್ ಆಗಿರ್ಬೇಕು ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳುವಾಗ. ಕಂಟಿನ್ಯೂ ಕೊಟ್ಟ ತಕ್ಷಣ
ನೆಕ್ಸ್ಟ್ ನಿಮಗೆ ಜನರಲ್ ಡೀಟೇಲ್ಸ್ ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಜನರಲ್ ಡೀಟೇಲ್ಸ್ ಅಲ್ಲಿ ನಾರ್ಮಲ್ ಆಗಿ ನೀವು ನಿಮ್ಮ ಒಂದು ಇಮೇಲ್ ಐ ಡಿ, ಸಿಟಿ, ಸ್ಟೇಟ್, ಕಂಟ್ರಿ, ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ ನ ಎಂಟರ್ ಮಾಡಿ. ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ ಅಲ್ಲಿ ನೇಮ್, ಏಜ್, ಜೆಂಡರ್ ಮತ್ತೆ ಫೋಟೋ ಐ ಡಿ ಪ್ರೂಫ್ ಇಷ್ಟು ಡೀಟೇಲ್ಸ್ ನ ಎಂಟರ್ ಮಾಡ್ಬೇಕು. ಪಿಲಿಗ್ರಿಮ್ ಡೀಟೇಲ್ಸ್ ಅಲ್ಲಿ ನೀವೀಗ ಇಬ್ರದ್ ಕೊಟ್ಟಿದ್ರೆ ಇಬ್ರು ಡೀಟೇಲ್ಸ್ ನ ಎಂಟರ್ ಮಾಡಬೇಕು. 6 ಮೆಂಬರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ 6 ಮೆಂಬರ್ಸ್ ಕೂಡ ನೀಟಾಗಿ ಅವರ ನೇಮ್, ಏಜ್, ಜೆಂಡರ್ ಮತ್ತೆ ಫೋಟೋ ಐ ಡಿ ಪ್ರೂಫ್ ಇಷ್ಟು ಡೀಟೇಲ್ಸ್ ನ ಪ್ರಾಪರ್ ಆಗಿ ಎಂಟರ್ ಮಾಡಿ. ನೀವು ಫಾಸ್ಟ್ ಆಗಿ ಮಾಡಬೇಕು ಅಂದ್ರೆ ನೋಟ್ ಪ್ಯಾಡ್ ಅಲ್ಲಿ ಕಾಪಿ ಮಾಡಿ ಇಟ್ಕೊಂಡಿರಿ. ಸೊ ಕಾಪಿ ಪೇಸ್ಟ್ ಮಾಡುವ ಮುಖಾಂತರ ನೀವು ಎಲ್ಲಾ ಡೀಟೇಲ್ಸ್ ನ ಎಂಟರ್ ಮಾಡ್ಬಿಟ್ಟು ಕಂಟಿನ್ಯೂ ಟು ಪೇ ಅಂತ ಕೊಟ್ರೆ ನೀವು ಪೇಮೆಂಟ್ ಮೆಥಡ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಮಗೆ 3 ಟೈಪ್ಸ್ ಆಫ್ ಪೇಮೆಂಟ್ ಮೆಥಡ್ ಇರುತ್ತೆ. ಒಂದು UPI ಮೆಥಡ್, ಇನ್ನೊಂದು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್, ಇನ್ನೊಂದು ನೆಟ್ ಬ್ಯಾಂಕಿಂಗ್. 3 ಪೇಮೆಂಟ್ ಮೆಥಡ್ ಅಲ್ಲಿ ನಿಮ್ಗೆ ಯಾವ್ದು ಕನ್ವೀನಿಯಂಟೋ ಆ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಮ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ಸ್ ಬುಕ್ ಆಗುತ್ತೆ. ಇನ್ನು ನೆಕ್ಸ್ಟ್ ನಾವು ಅದೇ ರೀತಿ ಅಕಾಮಿಡೇಷನ್ ನ ಬುಕ್ ಮಾಡ್ಕೊಳ್ಳಿಕ್ಕೆ, ರೂಮ್ಸ್ ಬುಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನೋಡಿ ಅಕಾಮಿಡೇಷನ್ ಅಂತ ಒಂದು ಆಪ್ಷನ್ ಇದೆ. ಈ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣಂತೆ. ಈ ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ ಇರುತ್ತೆ. ಐ ಹ್ಯಾವ್ ರೆಡ್ ಅಂಡ್ ಅಗ್ರಿ ಟು ದ ಇನ್ಸ್ಟ್ರಕ್ಷನ್ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಆದ ತಕ್ಷಣ ಅಕಾಮಿಡೇಷನ್ ಡೀಟೇಲ್ಸ್ ಅಂತ ಇರುತ್ತೆ. ನಿಮ್ಮ ಹತ್ರ ಏನಾದರೂ ದರ್ಶನದ ಟಿಕೆಟ್ ಇದ್ರೆ ನೀವಿಲ್ಲಿ ತಿರುಮಲ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಥವಾ ತಿರುಪತಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ನಿಮಗೆ ಬೆಟ್ಟದ ಮೇಲೆ ರೂಮ್ಸ್ ಬೇಕು ಅಂದ್ರೆ ತಿರುಮಲ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಸೆಲೆಕ್ಟ್ ಮಾಡಿ. ನಿಮಗೆ ಕೆಳಗಡೆ ತಿರುಪತಿಯಲ್ಲಿ ಬೇಕು ಅಂದ್ರೆ ತಿರುಪತಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಆನ್ಲೈನ್ ಅಲ್ಲಿ ನೀವು ದರ್ಶನದ ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡಿದ್ರೆ, ಇನ್ ಕೇಸ್ ನೀವು ಯಾವುದೇ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ತಿರುಪತಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ತಿರುಪತಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ನವೆಂಬರ್ ಮಂತ್ ಕೋಟಾ ಇಲ್ಲಿ ರಿಲೀಸ್ ಆಗಿರುತ್ತೆ. ಕಂಪ್ಲೀಟ್ ನವೆಂಬರ್ ಮಂತ್ಗೆ ನೀವು ಗ್ರೀನ್ ಅವೈಲೇಬಲ್ ಅಲ್ಲಿ ನೋಡ್ತೀರಾ. ಅದಾದ್ಮೇಲೆ ಟೈಮ್ ಸ್ಲಾಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾವು ಆಗ್ಲೇ ವಿಡಿಯೋದಲ್ಲಿ ಹೇಳ್ದಂಗೆ 4 ತರದ ಟೈಮ್ ಸ್ಲಾಟ್ ಇರುತ್ತೆ. ಸೊ ನೀವು ಯಾವ ಟೈಮ್ಗೆ ತಿರುಪತಿ ರೀಚ್ ಆಗ್ತೀರಾ ಆ ಒಂದು ಟೈಮ್ ಸ್ಲಾಟ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಂಬರ್ ಆಫ್ ಪಿಲಿಗ್ರಿಮ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಮ್ಯಾಕ್ಸಿಮಮ್ 4 ಮೆಂಬರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ಸೊ ಈ ಟೈಮ್ ಸ್ಲಾಟ್ ನ ನೀವು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ ಕೇಸ್ ನೀವು 1 ಮಿನಿಟ್ ಲೇಟ್ ಆಗೋದ್ರೂ ಕೂಡ ನಿಮ್ಮ ರೂಮ್ಸ್ ಕ್ಯಾನ್ಸಲ್ ಆಗುತ್ತೆ. ಟೈಮ್ ಸ್ಲಾಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಯಾವ ಟೈಪ್ ಆಫ್ ರೂಮ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತಿರುಪತಿಯಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಕಂಟಿನ್ಯೂ ಕೊಟ್ರೆ ನೀವು ಡೀಟೇಲ್ಸ್ ನ ಎಂಟರ್ ಮಾಡಬೇಕು. ಯಾರ ರೂಮಿಗೆ ಹೋಗ್ತೀರಾ ಅವ್ರದ್ದು ಪ್ರಾಪರ್ ಆಗಿ ಅವ್ರ ಫೋನ್ ನಂಬರು, ನೇಮು, ಏಜ್, ಜೆಂಡರ್ ಎಲ್ಲಾನು ಪ್ರಾಪರ್ ಆಗಿ ಎಂಟರ್ ಮಾಡ್ಬಿಟ್ಟು ಕಂಟಿನ್ಯೂ ಅಂತ ಕೊಟ್ರೆ ನೀವು ಅಮೌಂಟ್ ನ ಪೇ ಮಾಡ್ಬೇಕಾಗಿರುತ್ತೆ. ಇದರಲ್ಲಿ ಕಾಷನ್ ಡೆಪಾಸಿಟ್ ಕೂಡ ನೀವು ಪೇ ಮಾಡೋದು ಮ್ಯಾಂಡೇಟರಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಿಮ್ಮ ಹತ್ರ ಏನಾದರೂ ದರ್ಶನದ ಟಿಕೆಟ್ ಆಲ್ರೆಡಿ ಬುಕ್ ಆಗಿದ್ರೆ ಸೊ ನೀವು ತಿರುಮಲ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ತಿರುಪತಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ನಾವು ತಿರುಮಲ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಆಟೋಮ್ಯಾಟಿಕ್ ನೋಡಿ ನಮಗೆ ಬುಕಿಂಗ್ ಹಿಸ್ಟ್ರಿ ಪೇಜ್ಗೆ ಹೋಗುತ್ತೆ. ಈ ಬುಕಿಂಗ್ ಹಿಸ್ಟ್ರಿ ಪೇಜ್ ಅಲ್ಲಿ ನಾವಿಲ್ಲಿ ಸರ್ವಿಸಸ್ ಅಲ್ಲಿ ನಾವು ಯಾವ ದರ್ಶನ ಬುಕ್ ಮಾಡ್ಕೊಂಡಿದೀವಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ ಕೇಸ್ ನೀವೇನಾದ್ರೂ 300 ರೂಪೀಸ್ ಟಿಕೆಟ್ ನ ಬುಕ್ ಮಾಡ್ಕೊಂಡಿದ್ರೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನೀವೇನಾದ್ರೂ ಲಕ್ಕಿ ಡಿಪ್ಪಲ್ ಸೆಲೆಕ್ಟ್ ಆಗಿದ್ರೆ ಸೇವಾ ಎಲೆಕ್ಟ್ರಾನಿಕ್ ಡಿಪ್, ಅಥವಾ ನೀವೇನಾದ್ರೂ ವರ್ಚುವಲ್ ಸೇವೆ ಬುಕ್ ಮಾಡ್ಕೊಂಡಿದ್ರೆ ವರ್ಚುವಲ್ ಸೇವೆ ಅಥವಾ ಆರ್ಜಿತ ಸೇವೆ. ಸೊ ನೀವು ಯಾವ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀರಾ ಆ ಒಂದು ಆಪ್ಷನ್ ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಈ ತರ ಬುಕಿಂಗ್ ಹಿಸ್ಟ್ರಿ ತೋರಿಸುತ್ತೆ. ಇಲ್ಲಿ ನಮಗೆ ಬುಕಿಂಗ್ ಅಕಾಮಿಡೇಷನ್ ಈ ಒಂದು ಆಪ್ಷನ್ ಎನೇಬಲ್ ಆಗುತ್ತೆ. ಈ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಇದು ಆಟೋಮ್ಯಾಟಿಕ್ ಮತ್ತೆ ನಮಗೆ ಅಕಾಮಿಡೇಷನ್ ಪೇಜ್ಗೆ ರಿಡೈರೆಕ್ಟ್ ಆಗುತ್ತೆ. ಇಲ್ಲಿ ನಿಮಗೆ ನಿಮ್ಮ ದರ್ಶನದ ಟಿಕೆಟ್ ಯಾವ ಡೇಟಿಗೆ ಬುಕ್ ಆಗಿರುತ್ತಲ್ಲ ಆ ಡೇಟ್ಗೆ ಮತ್ತೆ ಅದ್ರ ಪ್ರೀವಿಯಸ್ ಡೇಗೆ ಮಾತ್ರ ನಿಮ್ಗೆ ಅಕಾಮಿಡೇಷನ್ ಎನೇಬಲ್ ಆಗಿರುತ್ತೆ. ಈಗ ನಾವೇನಾದ್ರೂ ನವೆಂಬರ್ 10ನೇ ತಾರೀಕಿಗೆ ದರ್ಶನ ಬುಕ್ ಮಾಡ್ಕೊಂಡಿದ್ರೆ ನಾವು ಅಕಾಮಿಡೇಷನ್ ನವೆಂಬರ್ 9ನೇ ತಾರೀಕು ಮಾಡ್ಕೋಬಹುದು, ಇಲ್ಲ 10ನೇ ತಾರೀಕು ಬುಕ್ ಮಾಡ್ಕೊಳ್ಳುವ ಆಪ್ಷನ್ ಮಾತ್ರ ಇರುತ್ತೆ. ನೀವೇ ಏನಾದ್ರೂ ಬೆಟ್ಟದ ಮೇಲೆ ತಿರುಮಲದಲ್ಲಿ ಬುಕ್ ಮಾಡ್ಕೋಬೇಕು ಅಂದ್ರೆ ಇನ್ ಕೇಸ್ ತಿರುಪತಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಸೆಲೆಕ್ಟ್ ಮಾಡಿದ್ರು ಅಷ್ಟೇ ನಿಮ್ಗೆ ಕೇವಲ 2 ಡೇಸ್ಗೆ ಮಾತ್ರ ಅಕಾಮಿಡೇಷನ್ ಎನೇಬಲ್ ಆಗಿರುತ್ತೆ. ಸೊ ನಿಮ್ಗೆ ಯಾವ ಡೇ ಬೇಕು ಆ ಡೇನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಟ್ಟರೆ ನಿಮ್ದು ಆಲ್ರೆಡಿ ಪಿಲ್ಗ್ರಿಮ್ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ಬಿಕಾಸ್ ನಿಮ್ ದರ್ಶನದ ಟಿಕೆಟ್ ಇಂದಾನೆ ಎಲ್ಲ ಇನ್ಫಾರ್ಮೇಶನ್ ಬಂದಿರುತ್ತೆ. ನಿಮ್ಗೆ ಯಾವ ಟೈಪ್ ಆಫ್ ರೂಮ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಪೇ ಮಾಡಿದ್ರೆ ನಿಮ್ಮ ರೂಮ್ಸ್ ಈಸಿಯಾಗಿ ಬುಕ್ ಆಗುತ್ತೆ. ಇನ್ನು ಇದೆಲ್ಲ ಇವತ್ತಿನ ಇನ್ಫಾರ್ಮೇಶನ್. ಇದೇ ರೀತಿಯ ಎಲ್ಲಾ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನೆಲ್ ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.